ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಸಿಂಪಲ್ ಆಗಿ ಪ್ಲೀಟೆಡ್ ಗೌನನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 10 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಆದ್ದರಿಂದ ನಾನು ಫುಲ್ ಸ್ಯಾರಿನ ಯೂಸ್ ಮಾಡ್ತೀನಿ. ಮತ್ತು ಲೈನಿಂಗ್ಗೆ ನಾನಿಲ್ಲಿ 3.5 ಮೀಟರು ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಈಗ ಫಸ್ಟಿಗೆ ಡ್ರಾಫ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡೋಣ. ಇದು ಬಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಸೊ ಫಸ್ಟಿಗೆ ನೀಟಾಗಿ ನಾವು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಆ ಲೈನಿಂದನೇ ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡಬೇಕು. ಈಗ ಫ್ರಂಟ್ ಅಪ್ಪರ್ ಪಾರ್ಟ್ನ ಲೆಂತ್ನ ಮಾರ್ಕ್ ಮಾಡಬೇಕು. ಈ ಮೆಜರ್ಮೆಂಟಲ್ಲಿ 10 ಇಂಚ್ ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾನಿಲ್ಲಿ 11 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ ಮಾರ್ಕ್ ಮಾಡಿದ್ದಾದಮೇಲೆ ಆ ಪಾಯಿಂಟ್ಸ್ನೂ ಸಹ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೋಬೇಕು. ಮತ್ತಿಲ್ಲಿ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡೋದಕ್ಕೆ 0.5 ಇಂಚ್ ಫೋಲ್ಡೆಡ್ ಸೈಡ್ ಮಾರ್ಕ್ ಮಾಡಿ ಅಲ್ಲೂ ಸಹ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೋಬೇಕು. ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2ನ ನಾವು ಆ ಲೈನಿಂದನೇ ಮಾರ್ಕ್ ಮಾಡ್ಕೋಬೇಕು. ಈ ಮೆಷರ್ಮೆಂಟಲ್ಲಿ 10.5 ಇಂಚ್ ಇದೆ, ಡಿವೈಡೆಡ್ ಬೈ 2 ಮಾಡಿದಾಗ 5.25 ಇಂಚಸ್ನ ಮಾರ್ಕ್ ಮಾಡಿದ್ದೀನಿ. ಮತ್ತು ಈಗ ನಾವು ಆರ್ಮೋಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಮೆಷರ್ಮೆಂಟಲ್ಲಿ 5.5 ಇಂಚ್ ಇದೆ. ಮತ್ತೀಗ ನಾವು ಅಲ್ಲಿ ಸಹ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡಿಕೊಂಡು ಚೆಸ್ಟನ್ನು ಮಾರ್ಕ್ ಮಾಡಬೇಕಾಗತ್ತೆ. ಈ ಮೆಷರ್ಮೆಂಟಲ್ಲಿ ಚೆಸ್ಟು 24 ಇಂಚ್ ಇದೆ, ಡಿವೈಡೆಡ್ ಬೈ 4 ಮಾಡಿದಾಗ ನನಗೆ 6 ಇಂಚ್ ಬರುತ್ತೆ. ಸೊ 6 ಇಂಚನ್ನು ನಾವು ನೀಟಾಗಿ ಪೋಟ್ಲಿ ಬಟನ್ಗೆ ಅಟ್ಯಾಚ್ ಮಾಡಿರೋ ಲೈನಿಂದನೇ ಮೆಷರ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಈಗ ವೆಸ್ಟ್ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 5.75 ಇಂಚಸ್ ಬರುತ್ತೆ. ಸೊ ಅದನ್ನು ಸಹ ನೀಟಾಗಿ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿ ಆ 2 ಪಾಯಿಂಟ್ಸ್ಗೆ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೋಬೇಕು. ಇವಾಗ ನಾವು ಫ್ರಂಟ್ ಆರ್ಮೋಲ್ನ ಡ್ರಾ ಮಾಡೋಣ. ಸೊ ಅದಕ್ಕೆ ನಾನು ಮೇಲೆಗಡೆ ಫುಲ್ ಶೋಲ್ಡರ್ ಎಷ್ಟು ಮಾರ್ಕ್ ಮಾಡಿದ್ದೆ, ಚೆಸ್ಟ್ ಪಾಯಿಂಟ್ ಹತ್ರನೂ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ಅಂದರೆ 5.25 ಇಂಚಸ್ನು ಮಾರ್ಕ್ ಮಾಡಿ ಅವೆರಡಕ್ಕೂ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಬೇಕು. ಈಗ ಆ ಲೈನಿಗೆ ನಾವು ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಆ ಪಾಯಿಂಟಿಂದ 0.25 ಇಂಚಸ್ ಬ್ಯಾಕ್ವರ್ಡ್ ಬಂದು ಕ್ರಾಸ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು, ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ. ಸೊ ಶಾರ್ಪ್ ಪಾಯಿಂಟ್ ಏನಿದೆ ಅಲ್ಲ, ಅಲ್ಲಿ 0.5 ಇಂಚನ್ನು ಮಾರ್ಕ್ ಮಾಡಿ ನೀಟಾಗಿ ಎಲ್ಲ ಪಾಯಿಂಟ್ಸ್ನು ಸೇರಿಸ್ಕೊಂಡು ಫ್ರಂಟ್ ಆರ್ಮೋಲನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮೆಷರ್ಮೆಂಟಲ್ಲಿ ರೆಡಿ ಶೋಲ್ಡರ್ ಬಂದು 2 ಇಂಚ್ ಇದೆ, ಪ್ಲಸ್ ನಾವು 1/2 ಇಂಚ್ನ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಆ್ಯಡ್ ಮಾಡಿ 2.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ನಾವು ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡಬೇಕು. ಸೊ ಈ ಮೆಷರ್ಮೆಂಟಲ್ಲಿ 4 ಇಂಚ್ ಇದೆ, ಎಕ್ಸ್ಟ್ರಾ 0.5 ಇಂಚನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ನಾನಿಲ್ಲಿ ಸ್ವೀಟ್ ಆರ್ಟ್ ನೆಕ್ ಶೇಪನ್ನು ಡ್ರಾ ಮಾಡೋದಕ್ಕೆ 3.5 ಇಂಚಸ್ನ ಮಾರ್ಕ್ ಮಾಡಿ ಆ 3 ಪಾಯಿಂಟ್ಸ್ನು ಸೇರಿಸ್ಕೊಂಡು ನಾನು ಸ್ವೀಟ್ ಆರ್ಟ್ ನೆಕ್ ಶೇಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಮೇಲೆಗಡೆ ವಿಡ್ತ್ ಎಷ್ಟಿದೆಯೋ ಕೆಳಗಡೆನೂ ವಿಡ್ತ್ ಅಷ್ಟೇ ಇರಬೇಕು ನಾವು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದಾಗ. ಈಗ ನೆಕ್ ಶೇಪನ್ನು ಡ್ರಾ ಮಾಡಿ ನಾನಿಲ್ಲಿ ಪ್ಯಾಟರ್ನನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ 2 ಇಂಚಸ್ ನೀಟಾಗಿ ವಿಡಿಯೋದಲ್ಲಿ ನೋಡ್ತಾ ಹಾಗೆ ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಕರ್ವ್ ಸ್ಕೇಲ್ನಿಂದ ನೀಟಾಗಿ ಕರ್ವ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ಡ್ರಾ ಮಾಡಿದಾದಮೇಲೆ ನಾನಿಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಆ ಪಾರ್ಟ್ಸ್ನ ನೀಟಾಗಿ ಕಟ್ ಮಾಡಿಕೊಂಡು 2 ಪಾರ್ಟ್ನೂ ಸಹ ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಅದೇ ರೀತಿ ಮಾರ್ಕಿಂಗ್ನ ಟ್ರೇಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಡ್ರಾಫ್ಟ್ ಮಾಡೋದಕ್ಕೆ ನಾನಿಲ್ಲಿ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಇದು ಬಂದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಸೊ ಈಗ ಫ್ರಂಟ್ ಪಾರ್ಟ್ ಕೇಕ್ ಡ್ರಾಫ್ಟಿಂಗ್ ಮಾಡಿದ್ವಿ, ಅದೇ ರೀತಿ ಮೇಲೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಆ ಲೈನಿಂದ ನಾವು ಫ್ರಂಟ್ ಅಪ್ಪರ್ ಪಾರ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಸೊ 11 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡಿ ಅಲ್ಲೂ ಸಹ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡೋದಕ್ಕೆ 0.5 ಇಂಚನ್ನು ಮಾರ್ಕ್ ಮಾಡಿ ಅಲ್ಲಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಫ್ರಂಟಿಗೆ ಎಷ್ಟು ಮಾರ್ಕ್ ಮಾಡಿದ್ವೋ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳೋಣ, 5.25 ಇಂಚು. ಮತ್ತು ಸೇಮ್ ಆರ್ಮೋಲ್ ಪಾಯಿಂಟು ಸಹ 5.5 ಇಂಚಸ್ಗೆ ಮಾರ್ಕ್ ಮಾಡಿ ಮತ್ತು ಚೆಸ್ಟು ಮತ್ತು ವೆಸ್ಟ್ ಪಾಯಿಂಟ್ಸ್ ಎಲ್ಲ ಸೇಮ್ ಫ್ರಂಟಿಗೆ ಎಷ್ಟು ಮಾರ್ಕ್ ಮಾಡಿದ್ವೋ ಅದನ್ನೇ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೊಬೇಕು. ಈಗ ಬ್ಯಾಕ್ ಆರ್ಮೋಲನ್ನು ಡ್ರಾ ಮಾಡೋಣ. ಸೊ ನಾನು ಅದಕ್ಕೆ ಇಲ್ಲಿ 2 ಪಾಯಿಂಟ್ಸ್ಗೆ ಮಿಡಲ್ ಮಾರ್ಕನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿಲ್ಲ, ರ್ಯಾಂಡಮ್ ಆಗಿ ಹಾಗೆ ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಮೇಲೆಗಡೆ ಫುಲ್ ಶೋಲ್ಡರ್ ಇವಾಗ 5.25 ಇಂಚಸ್ ಇದೆ. ಸೊ ಮಿಡಲ್ ಪಾಯಿಂಟ್ ಹತ್ರ ನಾವು 5 ಇಂಚಸನ್ನು ಮಾರ್ಕ್ ಮಾಡೋಣ. ಮತ್ತು ಇಲ್ಲಿ 4.75 ಇಂಚಸ್ನ ಮಾರ್ಕ್ ಮಾಡೋಣ. ಸೊ ಮಾರ್ಕ್ ಮಾಡಿ 3 ಪಾಯಿಂಟ್ಸು ಕ್ರಾಸ್ ಆಗಿ ಇದೆ. ಸೊ ಅದೇ ರೀತಿ ಕ್ರಾಸ್ ಲೈನನ್ನು ಡ್ರಾ ಮಾಡಿ ಈ ಶಾರ್ಪ್ ಪಾಯಿಂಟ್ ಏನಿದೆ ಅಲ್ಲಿ ನಾನಿಲ್ಲಿ 0.75 ಇಂಚಸ್
ಇಂಚಸ್ನ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮೋಲನ್ನು ಡ್ರಾ ಮಾಡಿದ್ದೀನಿ. ಈಗ ರೆಡಿ ಶೋಲ್ಡರ್ 2 ಇಂಚ್ ಇದೆ. ಸೊ ಪ್ಲಸ್ 0.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 2.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ 0.5 ಇಂಚಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈಗ ಬ್ಯಾಕ್ ನೆಕ್ ಡೀಪ್ ಬಂದು 4 ಇಂಚ್ ಇದೆ. ಸೊ ಎಕ್ಸ್ಟ್ರಾ 0.5 ಇಂಚನ್ನು ಆ್ಯಡ್ ಮಾಡಿ 4.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ಮೇಲೆಗಡೆ ವಿಡ್ತ್ ಎಷ್ಟಿದೆಯೋ ಅದೇ ವಿಡ್ತು ಕೆಳಗಡೆನೂ ಸಹ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಫ್ರಂಟ್ ಪಾರ್ಟ್ಗೆ ಪ್ಯಾಟ್ರನನ್ನು ಹೇಗೆ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಬ್ಯಾಕ್ ಪಾರ್ಟ್ಗೂ ಸಹ ಪ್ಯಾಟ್ರನನ್ನು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ 2 ಇಂಚಸ್ ಮಾರ್ಕ್ ಮಾಡಿ ಈಗ ನೀಟಾಗಿ ಫ್ರೆಂಚ್ ಕರ್ವ್ ಸ್ಕೇಲಿಂದ ಕರ್ವ್ ಶೇಪನ್ನು ಡ್ರಾ ಮಾಡಿದ್ದೀನಿ. ಈಗ ಡ್ರಾ ಆದಮೇಲೆ ಇಲ್ಲಿ ಬ್ಯಾಕ್ ನೆಕ್ಗೆ ನಾನಿಲ್ಲಿ ಸ್ಲೈಟಾಗಿ ಆ ಪಾಯಿಂಟಿಂದ ಕರ್ವ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ನೆಕ್ ಪಾರ್ಟು. ಸೊ ಬ್ಯಾಕ್ ನೆಕ್ ಲೆಂತು ಕಮ್ಮಿ ಇರಬೇಕು ಫ್ರಂಟ್ ನೆಕ್ಗಿಂತ. ಸೊ ಅದಕ್ಕೆ ನಾನಿಲ್ಲಿ ಫೋಲ್ಡೆಡ್ ಸೈಡಿಂದ 0.5 ಇಂಚನ್ನು ಮಾರ್ಕ್ ಮಾಡಿ ಮಾರ್ಜಿನಿಂದ ಆ ಪಾಯಿಂಟಿಗೆ ಕ್ರಾಸ್ ಆಗಿ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ನೀಟಾಗಿ ಕಟ್ ಮಾಡಿಕೊಂಡು 2 ಪಾರ್ಟ್ಸ್ನು ಸಹ ಸಪ್ರೇಟ್ ಮಾಡಿ ಇನ್ನೊಂದು ಸೈಡು ಸಹ ಮಾರ್ಕಿಂಗನ್ನು ನೀಟಾಗಿ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟಿಗೆ ಸ್ಲೀವ್ಸನ್ನು ಡ್ರಾಫ್ಟ್ ಮಾಡೋಣ. ಸೊ ಸ್ಲೀವ್ಸ್ಗೆ ನಾನು ಫ್ಯಾಬ್ರಿಕನ್ನು ತಗೊಂಡು ಈ ರೀತಿಯಾಗಿ ಮೇಲೆಗಡೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಲೀವ್ನ ಲೆಂತು ಹೇಗೆ ಡಿಸೈಡ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಯಲ್ ಸ್ಲೀವ್ ಲೆಂತ್ ಬಂದು 18 ಇಂಚ್ ಇದೆ. ಸೊ ನಾನಿಲ್ಲಿ ಪಫ್ಗೆ 3 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪಫ್ ಲೆಂತ್ ಬಂದು 3 ಇಂಚ್. ಸೊ ಈಗ ಆ್ಯಕ್ಚುಯಲ್ ಸ್ಲೀವ್ ಲೆಂತ್ ಬಂದು 18 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಆ್ಯಡ್ ಮಾಡ್ಕೋಬೇಕು. ಸೊ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಮತ್ತು ಮೇಲೆಗಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಸೊ 1 ಇಂಚ್ ಅವೆರಡನ್ನೂ ಆ್ಯಡ್ ಮಾಡಿದಾಗ ನನಗಿಲ್ಲಿ 19 ಇಂಚ್ ಬರುತ್ತೆ. ಸೊ 19 ಇಂಚ್ ಪ್ಲಸ್ ನಾವು ಪಫ್ಗೆ 3 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಸೊ 19 ಪ್ಲಸ್ 3 ಮಾಡಿದಾಗ ನನಗೆ 22 ಇಂಚ್ ಬರುತ್ತೆ. ಸೊ ನಾನು ಅರೌಂಡ್ 22 ಇಂಚ್ ಸ್ಲೀವ್ ಲೆಂತ್ ಇದ್ದರೆ 23 ಇಂಚ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಅಲ್ಲಿ ನಾನು ಡ್ರಾಫ್ಟ್ ಮಾಡೋದಕ್ಕೆ. ಸೊ ಈಗ ನಾನು 22 ಇಂಚನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾನು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದ ಪಾಯಿಂಟಿಂದ 22 ಇಂಚನ್ನು ಮಾರ್ಕ್ ಮಾಡಿ ಅಲ್ಲೂ ಸಹ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಆ್ಯಕ್ಚುಯಲ್ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡೋಣ. ಸೊ 18 ಇಂಚ್ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಲ್ಲ 19 ಇಂಚ್. ಸೊ ಕೆಳಗಡೆ ಡ್ರಾ ಮಾಡಿರೋ ಲೈನಿಂದ 19 ಇಂಚನ್ನ ಮಾರ್ಕ್ ಮಾಡಿ ಅಲ್ಲೂ ಸಹ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡಿಕೊಂಡು ಇಲ್ಲಿ ಕೆಳಗಡೆ 0.5 ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅದರಿಂದ. ಸೊ ಈಗ ನಾನು ನಾರ್ಮಲ್ ಸ್ಲೀವ್ನ ಡ್ರಾಫ್ಟ್ ಮಾಡೋದಕ್ಕೆ 3 ಇಂಚ್ ಸ್ಲೀವ್ಸ್ ಡೌನ್ ಮಾರ್ಕನ್ನು ಮಾರ್ಕ್ ಮಾಡಿದ್ದೀನಿ. ಈಗ ಆರ್ಮೋಲ್ ರೌಂಡ್ ಡಿವೈಡೆಡ್ ಬೈ 2 ಮಾಡಿದಾಗ ನನಗಿಲ್ಲಿ 4.5 ಇಂಚಸ್ ಬರುತ್ತೆ. ಸೊ 4.5 ಇಂಚಸ್ನ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ಈಗ ಆರ್ಮೋಲ್ ರೌಂಡ್ ಮಾರ್ಕಿಂದ ಮೇಲೆಗಡೆಗೆ ಕ್ರಾಸ್ ಆಗಿ ಲೈನನ್ನು ಡ್ರಾ ಮಾಡಿಕೊಂಡು ಆ ಲೈನ್ನ ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿರೋ ಪಾಯಿಂಟ್ ಮೇಲೆ 0.25 ಇಂಚಸ್ನ ಮಾರ್ಕ್ ಮಾಡಿ. ಸೊ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನಿಂದ ಈ ರೀತಿಯಾಗಿ ಸ್ಲೀವ್ ಶೇಪನ್ನು ಡ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇದರಲ್ಲಿ ಕನ್ವೀನಿಯೆಂಟ್ ಇಲ್ಲ ಅಂದರೆ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಡ್ರಾಫ್ಟ್ ಮಾಡ್ಕೋಬೋದು ಸ್ಲೀವ್ಸನ್ನು. ಸೊ ಈಗ ಕೆಳಗಡೆ ಆ್ಯಂಡ್ ರೌಂಡನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನನಗಿಲ್ಲಿ 3 ಇಂಚ್ ಬಂತು. ಸೊ 3 ಇಂಚನ್ನು ಮಾರ್ಕ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಆ್ಯಡ್ ಮಾಡಿ 2 ಪಾಯಿಂಟ್ಸ್ನು ಸಹ ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೇಲೆಗಡೆ ಪಫು ಲೆಂತ್ ಬಂದು ಆಲ್ರೆಡಿ ಫಿಕ್ಸೆಡ್ ನಾವು ಮಾಡಿದ್ವಿ 3 ಇಂಚು. ಮತ್ತು ಈಗ ವಿಡ್ತನ್ನು ಹೇಗೆ ನೋಡೋದು ಅಂದರೆ ಈಗ ನಾವು ಇಲ್ಲಿ ಮಾರ್ಕಿಂಗ್ ಏನು ಮಾಡಿದ್ದೀವಿ ಸ್ಲೀವ್ಸ್ನ ಅದರದ್ದು ಆಫ್ ಮಾಡ್ಕೋಬೇಕಾಗತ್ತೆ. ಸೊ ಆಫ್ ಬಂದು ನನಗಿಲ್ಲಿ ಅರೌಂಡ್ 3 ಇಂಚ್ ಬಂತು. ಸೊ 3 ಇಂಚನ್ನು ಮಾರ್ಕ್ ಮಾಡಿ ಮೇಲೇನೂ ಸಹ 3 ಇಂಚನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಹಾಗೆ ಕರ್ವ್ ಶೇಪಾಗಿ ಡ್ರಾ ಮಾಡಿಕೊಂಡು ಸ್ಲೀವ್ಸನ್ನು ಡ್ರಾಫ್ಟ್ ಮಾಡಿದ್ದೀನಿ. ಸೊ ಈಗ ಎಲ್ಲಿ ಸ್ಲೀವ್ಸು 3 ಪಾಯಿಂಟ್ಸು ಜಾಯಿನ್ ಆಗಿದೆಯೋ ಅಲ್ಲಿ ಒಂದು ಮಾರ್ಕನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಬಂದು ಫ್ರಂಟ್ ಸ್ಲೀವು. ಸೊ ಬ್ಯಾಕ್ ಸ್ಲೀವ್ಗೆ ಇನ್ನು ಸ್ವಲ್ಪ ಕರ್ವ್ ಔಟ್ಸೈಡ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ಲೀವ್ಸ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ನೀಟಾಗಿ ಸ್ಲೀವ್ಸ್ನ ಕಟ್ ಮಾಡಿ ಸ್ಲೀವನ್ನು ನೀಟಾಗಿ ಓಪನ್ ಮಾಡಿ ಸೊ ಫ್ರಂಟ್ ಪಾರ್ಟ್ ಸ್ಲೀವ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಇನ್ನೊಂದು ಸೈಡು ಸಹ ಟ್ರೇಸ್ ಮಾಡಿಕೊಂಡು ಈಗ ನಮ್ಮದು ಅಪ್ಪರ್ ಪಾರ್ಟ್ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾನು ಸ್ಯಾರಿಯಿಂದ ಪಲ್ಲು ಮತ್ತು ಬ್ಲೌಸ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಸ್ಯಾರಿನಲ್ಲಿ ಒಂದು ಸೈಡು ನಾನು ಅಪ್ಪರ್ ಪಾರ್ಟ್ ಡ್ರಾಫ್ಟಿಂಗ್ ಏನು ಮಾಡಿದ್ದೀವಿ ಆ ಲೈನಿಂಗನ್ನು ಪ್ಲೇಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ನಾನು ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಅಂತ.
ಪ್ಯಾಟ್ರನ್ಗಾಗಿ ನಾನು ಫ್ಯಾಬ್ರಿಕನ್ನು ಈ ರೀತಿಯಾಗಿ ಪ್ಲೇಸ್ ಮಾಡಿ ನಾವಿಲ್ಲೇನು ಪ್ಯಾಟ್ರನನ್ನು ಡ್ರಾ ಮಾಡಿದ್ವಲ್ಲ ಆ ಪ್ಯಾಟ್ರನನ್ನು ನಾನು ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ತಾ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಸೊ ಟ್ರೇಸ್ ಮಾಡಿ ಔಟ್ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಹಾಗೆ. ಮತ್ತು ಇದ್ ಕಡೆ ನೆಕ್ ಪ್ಯಾಟ್ರನ್ ಏನಿದೆ ಆ ಪಾರ್ಟ್ ಹತ್ರ 0.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಇನ್ನೊಂದು ಪಾರ್ಟ್ನು ಸಹ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಬಾರ್ಡರ್ ಮೇಲೆ ನಾನು ಪಿನ್ಸಿಂದ ಪ್ಲೇಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾರ್ಟ್ಸ್ನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ. ಈಗ ಡ್ರಾಫ್ಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಈ ಗೌನಿನ ಸ್ಟಿಚಿಂಗನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಮೋರ್ ಕ್ರಿಯೇಟಿವ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.